ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ನಾನಿವತ್ತು ಸ್ಯಾರಿಗೆ ಫಾಲನ್ನು ಯಾವ ಥರ ಹಾಕ್ಕೋಬೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿ ದಿನಕ್ಕೆ ಸುಮಾರು ಒಂದು 10ರಿಂದ 20 ಫಾಲ್ ಆರಾಮಾಗಿ ಸ್ಟಿಚ್ ಮಾಡಿಕೊಂಡ್ರೆ ಕೂಡ ನಾವು ಒಂದು 400ರಿಂದ 500 ರೂಪಾಯಿ ಆದರೆ ಆರಾಮಾಗಿ ಮನೆಯಲ್ಲೇ ಇದ್ದು ಸಂಪಾದನೆ ಮಾಡ್ಕೊಂಬಿಡ್ಬೋದು. ತುಂಬಾ ಈಸಿಯಾಗಿ ಸ್ಯಾರಿಗೆ ಫಾಲನ್ನು ಹಾಕ್ಕೋಬೋದು. ನೋಡಿ, ಮೊದಲು ಸ್ಯಾರಿಯನ್ನು ಒಂದೂವರೆ ಗೇಣಾಗಷ್ಟು ಬಟ್ಟೆಯನ್ನು ನಾವು ಬಿಟ್ಕೋಬೇಕು. ಸುಮಾರಾಗಿ ಒಂದು 10ರಿಂದ 12 ಇಂಚಾಗಷ್ಟು ಬಟ್ಟೆಯನ್ನು ನಾವು ಹೊರಗಡೆ ಬಿಟ್ಕೊಂಡು ನಂತರ ಫಾಲನ್ನು ಹಾಕ್ಕೋಬೇಕು. ನಾವು ಫಾಲನ್ನು ಹಾಕ್ಕೊಳ್ಳೋಕ್ಕಿಂತ ಮೊದಲು ನೀರಲ್ಲಿ ಹಾಕ್ಕೊಂಡು ರೋಲಿಂಗನ್ನು ಮಾಡಿಕೊಂಡು ಫಾಲನ್ನು ಹಾಕ್ಕೊಂಡ್ರೆ ಸ್ಯಾರಿ ಫಾಲ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಡೈರೆಕ್ಟಾಗಂತೂ ಸ್ಯಾರಿ ಫಾಲ್ ಹಾಕೋಕ್ಕೆ ಹೋಗಲೇಬಾರ್ದು. ಈಗ ಬಟ್ಟೆಯನ್ನು ಒಂದು ಸ್ವಲ್ಪ ಬಿಟ್ಕೊಂಡಿದ್ದೀವಲ್ವ, ಒಳಭಾಗದಿಂದ ಬಟ್ಟೆಯನ್ನು ನೋಡಿ ಈ ರೀತಿ ಎಡ್ಜಲ್ಲಿ ಒಂದು ಸ್ವಲ್ಪ ಬಟ್ಟೆಯನ್ನು ಫೋಲ್ಡ್ ಮಾಡಿಕೊಂಡು ನೀಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು. ತುದಿ ಸ್ಯಾರಿ ಕೊನೆ ಎಲ್ಲಿದೆಯೋ ಅಲ್ಲೇ ಸ್ಯಾರಿ ಫಾಲ್ನ ಕೊನೆ ಕೂಡ ಬರಬೇಕು. ಕರೆಕ್ಟಾಗಿ ಒಂದ್ರ ಮೇಲೆ ಒಂದು ಕೂತ್ಕೊಂಡ್ರೆ ಸಾಕು. ನಾವು ನೀಟಾಗಿ ಬಟ್ಟೆಯನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಒಂದ್ರ ಮೇಲೆ ಒಂದು ಕೆಳಗಡೆ ಬಂದರೆ ತುಂಬಾ ಅಸಹ್ಯವಾಗಿ ಕಾಣಿಸುತ್ತೆ. ನೀಟಾಗಿ ನಾವು ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋದ್ರಲ್ಲೇ ಇರೋದು ಸ್ಯಾರಿ ಫಾಲನ್ನು ಉಳ್ಕೊಳ್ಳೋದು. ತುಂಬಾ ಚೆನ್ನಾಗಿರುತ್ತೆ. ಬೈ ದ ವೇ, ನಾನು ಸ್ಯಾರಿ ಫಾಲನ್ನು ಯಾವ ಥರ ರೆಡಿ ಮಾಡ್ಕೊಳ್ತೀನಿ ಅಂತ ಕೂಡ ಹೇಳ್ತೀನಿ. ನಾನು ಯಾವಾಗಲೂ ಸ್ಯಾರಿ ಫಾಲನ್ನು ಸಪ್ರೇಟಾಗಿ ಮಾರ್ಕೆಟಿಂದ ತೊಗೊಂಬರೋದಿಲ್ಲ. ಒಂದೇ ಸಲ ಸ್ವಲ್ಪ ಜಾಸ್ತಿ ಫ್ಯಾಬ್ರಿಕ್ಕನ್ನು ತೊಗೊಂಬಂದ್ಬಿಟ್ಟು ಸುಮಾರಾಗಿ ಒಂದು 10 ಮೀಟ್ರು ಆ ಥರ ಫ್ಯಾಬ್ರಿಕ್ಕನ್ನು ತೊಗೊಂಡು ಬಂದುಬಿಟ್ಟು ಎಲ್ಲನೂ ಕೂಡ ಕಟ್ ಮಾಡಿಕೊಂಡು ನಾನು ಫಾಲನ್ನು ರೆಡಿ ಮಾಡ್ಕೊಳ್ತೀನಿ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, 2 ಮೀಟರ್ ಬಟ್ಟೆ ತೊಗೊಂಡ್ರೆ ನಮಗೆ ಸುಮಾರು 7ರಿಂದ 8 ದೊಡ್ಡ ಫಾಲ್ ಆದರೆ ಬರುತ್ತೆ. 1 ಮೀಟ್ರ್ ಕಾಟನ್ ಫ್ಯಾಬ್ರಿಕ್ ಬಂದುಬಿಟ್ಟು 30 ರುಪೀಸ್ ಅಂದರೆ ಕೂಡ 160 ರುಪೀಸ್ ಆಗುತ್ತೆ. 7 ಫಾಲ್ಗೆ ನಾವು ಮಾರ್ಕೆಟಲ್ಲಿ ತೊಗೋಬೇಕಂತಂದರೆ ಅರೌಂಡು ಒಂದು 150 ಎಬೋನೇ ಆಗಿಬಿಡುತ್ತೆ ಅಲ್ವಾ. ನಾವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದ್ರಿಂದ 120 ಟು 130 ರುಪೀಸಲ್ಲಿ ಆರಾಮಾಗಿ ರೆಡಿ ಮಾಡ್ಕೊಂಬಿಡ್ಬೋದು. ಒಳ್ಳೆ ಕ್ವಾಲಿಟಿ ಫಾಲ್ ಇರೋದ್ರಿಂದ ಬೇರೆಯವರು ಕೂಡ ನಮ್ಮ ಹತ್ರ ಫಾಲನ್ನು ಪರ್ಚೇಸ್ ಮಾಡ್ಕೊಳ್ಲಿಕ್ಕೆ ಕೂಡ ಇಂಟ್ರೆಸ್ಟನ್ನು ತೋರಿಸ್ತಾರೆ. ಅಷ್ಟು ಚೆನ್ನಾಗಿರುತ್ತೆ. ತುಂಬ ಈಸಿ. ನಾವು ಯಾವಾಗಾದರೂ ಫ್ರೀ ಇದ್ದೀವಿ ಅಂತ ಹೇಳಿದಾಗ ಫಾಲನ್ನು ನೀಟಾಗಿ ಕಟ್ ಮಾಡಿಕೊಂಡು ಎಡ್ಜಸನ್ನು ಸ್ಟಿಚ್ ಮಾಡ್ಕೊಂಬಿಟ್ರೆ ಸಾಕು. ಈಸಿಯಾಗಿ ಫಾಲ್ ಆದರೆ ರೆಡಿ ಆಗಿಬಿಡುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಈ ಒಂದು ಅಂದರೆ ನಾವು ಎಲ್ಲ ಕಲರ್ಸು ಮಾಡ್ಕೊಳ್ಲಿಕ್ಕೆ ಆಗಿಲ್ಲ ಅಂತಂದರೆ ಕೂಡ ಕೆಲವೊಂದು ಕಲರ್ಸ್ ಅಂತೂ ತುಂಬಾ ಡಿಮ್ಯಾಂಡಲ್ಲಿರುತ್ತೆ. ಒಂದು ಪಿಂಕ್, ಸ್ವಲ್ಪ ಬ್ಲೂ ಶೇಡ್ಸ್, ಇವೆಲ್ಲ ಸ್ವಲ್ಪ ಜಾಸ್ತಿನೇ ಹೋಗ್ತಾ ಇರುತ್ತೆ. ಈ ಒಂದು ಬಟ್ಟೆನ ನಾವು ತೊಗೊಂಬಂದು ನಾವು ರೆಡಿ ಮಾಡಿಟ್ಕೊಂಡ್ರೆ ಬೈ ದ ವೇ ಬಳಸ್ಕೊಳ್ತಾ ಇರ್ಬೋದು. ಯಾವುದೋ 1-2 ರೇರಾಗಿ ನಮ್ಮ ಕಲರ್ಸ್ ಬರುತ್ತಲ್ವ, ಅದಕ್ಕೆ ನಾವು ಹೊರಗಡೆಯಿಂದ ತೊಗೊಂಬಂದರೆ ಸರಿ ಹೋಗುತ್ತೆ. ನೋಡಿ, ಈಗ ಈ ರೀತಿಯಾಗಿ ನೀಟಾಗಿ ಸ್ಯಾರಿ ಫಾಲನ್ನು ನಾನು ಸ್ಯಾರಿ ಎಡ್ಜ್ ಎಲ್ಲಿದೆಯೋ ಅಲ್ಲೇ ಇಟ್ಕೊಂಡು ಹೊಲ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ನಮಗೆ ಸ್ಯಾರಿ ಏನಾದರೂ ಒಂದು ಸ್ವಲ್ಪ ಕ್ರಾಸಾಗಿ ಬಂದಿರುತ್ತೆ ಅಂದ್ಕೊಳ್ಳಿ, ಸ್ವಲ್ಪ ಎಳ್ಕೊಂಡಂಗೆ ಆಯಿತು ಅಂದರೆ ಆ ಒಂದು ಪೋರ್ಷನಲ್ಲಿ ಒಂದು ಸಣ್ಣದಾಗಿರುವಂಥ ಒಂದು ಫ್ರಿಲ್ಲನ್ನು ಇಟ್ಕೊಂಡ್ರೆ, ಅಂದರೆ ಕುಚ್ಚು, ನಾವು ಪಫ್ ಸ್ಲೀವ್ಸ್ಗೆಲ್ಲ ಮೇಲ್ಗಡೆ ಒಂದು ಸ್ವಲ್ಪ ಸಣ್ಣದಾಗಿ ಪಫ್ಸನ್ನು ಹೊಲ್ಕೊಳುವಾಗ ಸಣ್ಣದಾಗಿ ಒಂದು ಇಟ್ಕೊಳ್ತೀವಲ್ಲ ನೆರಿಗೆ ಥರ, ಆ ಥರ ಸಣ್ಣದಾಗಿ 1-2 ಇಟ್ಕೊಂಡ್ರೆ ಸಾಕು, ಕರೆಕ್ಟಾಗಿ ಬಂದುಬಿಡತ್ತೆ. ಯಾವುದೇ ಕಾರಣಕ್ಕೂ ಫಾಲನ್ನು ತೀರಾ ಜಗ್ಗಿಕೊಂಡು ನಾವು ಫಾಲನ್ನು ಹೊಲ್ಕೋಬಾರ್ದು. ಎಲ್ಲಿಂದು ಅಲ್ಲೇ ಕೂರಿಸ್ಕೊಳ್ತಾ ನಾವು ಅಡ್ಜಸ್ಟ್ ಮಾಡ್ಕೊಳ್ತಾ ನಾವು ಸ್ಯಾರಿ ಫಾಲನ್ನು ಹೊಲ್ಕೋಬೇಕು. ಇನ್ ಕೇಸ್ ನೀವು ಜಾಸ್ತಿ ಸ್ಯಾರಿ ಫಾಲನ್ನು ರೆಡಿ ಮಾಡ್ಕೊಂಡಿದ್ದೀರಾ ಅಂತಂದರೆ ನಿಮ್ಮ ಲೋಕಲ್ ಶಾಪಲ್ಲಿ ಕೂಡ ನಾವು ಸೇಲ್ ಮಾಡ್ಕೋಬೋದು. ಈಗ ಅರೌಂಡು ಸ್ಯಾರಿ ಫಾಲ್ ಕಾಸ್ಟ್ ಬಂದುಬಿಟ್ಟು 15 ಟು 60 ರುಪೀಸ್ ಆದರೆ ಇದೆ. ಒಳ್ಳೆ ಕ್ವಾಲಿಟಿಯಲ್ಲಿರುವಂತಹ ಫಾಲ್ಸ್ಗಳು ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಮಗೆ ಸುಮಾರಾಗಿ ಒಂದು 10 ರೂಪಾಯಿ ಖರ್ಚಲ್ಲೇ ರೆಡಿ ಆಗಿಬಿಡತ್ತೆ. ನಾವು 2 ಬಿಸ್ನೆಸ್ಸನ್ನು ಮಾಡ್ಕೊಂಡಂಗೆ ಆಗುತ್ತೆ. ಈಗ ಫಾಲ್ ತೊಗೊಂಬಂದು ಫಾಲ್ ಹಾಕೋಕ್ಕೆ ನಮಗೆ 15 ರೂಪಾಯಿ ಬೇಕಂತಂದರೆ ಇಲ್ಲಿ 10 ರೂಪಾಯಿಗೆ ರೆಡಿ ಆಯಿತು ಅಂದರೆ ಇಲ್ಲೊಂದು 5 ರೂಪಾಯಿ ಆದರೆ ಉಳಿಯುತ್ತೆ. ನಂತರ ಸ್ಟಿಚಿಂಗ್ ಮಾಡ್ತೀವಲ್ವ, ಸ್ಯಾರಿ ಫಾಲ್ ಸ್ಟಿಚಿಂಗ್ ಮಾಡಲಿಕ್ಕೆ ಈಗ ಅರೌಂಡು 40 ಟು 50 ರುಪೀಸ್ ಆದರೆ ತೊಗೊಳ್ತಾ ಇದ್ದಾರೆ. ಈಗ ನಾವು 40 ತೊಗೊಂಡಿದ್ದೀವಿ ಅಂತಂದರೆ ಈ ಒಂದು ಫಾಲಲ್ಲಿ ಒಂದು 5 ಟು 6 ರುಪೀಸ್ ಉಳೀತು ಅಂದರೆ 45 ರುಪೀಸು. ಪ್ರತಿದಿನಕ್ಕೆ ನಾವು ಒಂದು 10 ಫಾಲ್ಸಸನ್ನು ಸ್ಟಿಚ್ ಮಾಡ್ಕೊಂಡು ನಮ್ಗೆ ಗೊತ್ತಿಲ್ಲದಿರೇ ನಮಗೆ ಒಂದು 50 ರೂಪಾಯಿ ಆದರೆ ಈಸಿಯಾಗಿ ಸೇವ್ ಆಗಿಬಿಡತ್ತೆ. 20 ಹೊಲ್ಕೊಂಡಿದ್ದೀವಿ ಅಂತಂದರೆ ನಮ್ಮ ಕೈಯಿಂದ ಏನು ಶ್ರಮ ಇಲ್ಲದೇ ಆರಾಮಾಗಿ ಒಂದು 20 ರೂಪಾಯಿ ಆದರೆ ಸೇವ್ 100 ರುಪೀಸ್ ಆದರೆ ಸೇವ್ ಮಾಡ್ಕೊಂಬಿಡ್ತೀವಿ. ನೋಡಿ, ಇಲ್ಲಿ ಸ್ವಲ್ಪ ಕ್ರಾಸಾಗಿತ್ತು, ಸೊ ಹಾಗಾಗಿ ನಾನೊಂದು ಸ್ವಲ್ಪ ಬಟ್ಟೆನ ಕಟ್ ಮಾಡ್ಕೊಂಬಿಟ್ಟು ನಂತರ ಈ ಕಡೆ ಕೂಡ ಒಂದು ಸ್ವಲ್ಪ ಲೈಟಾಗಿ ಫೋಲ್ಡಿಂಗನ್ನು ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ.
ಒಂದು ಕಡೆ ಆದಮೇಲೆ ತುಂಬ ಜನ ಇಲ್ಲೇ ಮಾಡ್ತಕ್ಕಂಥದ್ದು ಮಿಸ್ಟೇಕ್, ಇದೇ ಕಡೆಯಿಂದ ದಾರಾನ ಕಟ್ ಮಾಡ್ಕೊಳ್ದಿರೇ ಈ ಕಡೆಯಿಂದನೇ ಫಾಲನ್ನು ಹೊಲ್ಕೊಂಡ್ಬಿಡ್ತಾರೆ. ಹಾಗೆ ಮಾಡೋದ್ರಿಂದ ಫಾಲ್ ತುಂಬಾ ಚೆನ್ನಾಗಿ ಬರೋದಿಲ್ಲ, ಎಳ್ಕೊಂಡಂಗೆ ಬಂದುಬಿಡುತ್ತೆ. ಕಂಪಲ್ಸರಿಯಾಗಿ ನಾವು ಯಾವ ಕಡೆ ಫಾಲನ್ನು ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀವೋ ಅದೇ ಕಡೆಗೆ ನಾವು ತಂದು ನಂತರ ನಾವು ಫಾಲನ್ನು ಹೊಲ್ಕೋಬೇಕಾಗತ್ತೆ. ನೋಡ್ತಾ ಇದ್ದೀರಲ್ವ, ನೀಟಾಗಿ ಬಟ್ಟೆಯನ್ನು ಅಡ್ಜಸ್ಟ್ ಮಾಡಿಕೊಂಡು ನಾವು ಫಾಲನ್ನು ಹೊಲ್ಕೊಳ್ಳೋದ್ರಿಂದ ಮತ್ತೆ ಮತ್ತೆ ಬಿಚ್ಚಿ ಹೊಲಿಯೋಂಥ ಅವಶ್ಯಕತೆ ಇಲ್ಲ. ಆರಾಮಾಗಿ ಸ್ಯಾರಿ ಫಾಲ್ ನಾವು ಚೆನ್ನಾಗಿ ಸ್ಯಾರಿ ಫಾಲ್ ಆಗ್ತಾಯಿದ್ದೀವಿ ಅಂದರೆ ಮತ್ತೆ ಮತ್ತೆ ಕೊಡ್ತಾ ಇರ್ತಾರೆ. ತುಂಬಾ ಆರಾಮಾಗಿ ಮನೇಲಿ ಖಾಲಿಯಾಗಿ ಇದ್ದೀವಿ ಅನ್ನೋರು ಈ ರೀತಿಯಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮಗೆ ಸ್ಯಾರಿ ಫಾಲ್ ಹೊಲಿಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಕೂಡ ಈ ಒಂದು ಬಟ್ಟೆನ ತಂದುಬಿಟ್ಟು ಒಂದು ರೆಫರೆನ್ಸ್ಗೆ ಅಂತ ಒಂದು ಸ್ಯಾರಿ ಫಾಲನ್ನು ಇಟ್ಕೊಂಡು ಫಾಲ್ ಯಾವ ಸೈಜಲ್ಲಿ ಇದೆಯೋ ಅದೇ ಸೈಜಲ್ಲಿ ನಾವು ಕಟ್ ಮಾಡಿಕೊಂಡು, ಇನ್ ಕೇಸ್ ನಿಮ್ಮ ಹತ್ರ ಮಿಷನ್ ಕೂಡ ಇಲ್ಲ ಅಂತಂದರೆ ಜಸ್ಟ್ ಒಂದು 1/4 ಇಂಚು ಅಂದರೆ ಎಷ್ಟು ಫೋಲ್ಡ್ ಮಾಡಿ ಹೊಲ್ದಿರ್ತಾರೋ ಅಷ್ಟನ್ನು ಒಳಗಡೆ ಮಡಚಿಬಿಟ್ಟು ನೀಟಾಗಿ ಐರನ್ ಮಾಡಿಕೊಂಡ್ರೆ ಕೂಡ ನಮ್ಮ ಲೋಕಲಲ್ಲಿ ಇರುತ್ತೆ ಅಲ್ವಾ ಶಾಪ್ಸ್, ಅವ್ರಿಗೆ ನಾವು ಈಸಿಯಾಗಿ ಸೆಲ್ ಮಾಡ್ಕೊಬೋದು. ಆರಾಮಾಗಿ ಒಂದು 5 ರೂಪಾಯಿಂದ 6 ರೂಪಾಯಿವರೆಗೂ ನಾವು ಒಂದು ಫಾಲ್ಗೆ ಉಳಿಸ್ಕೋಬೋದು. ಅಪ್ರಾಕ್ಸಿಮೇಟಾಗಿ ನಾವು ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿದ್ವಿ ಅಂತಂದರೆ ಸುಮಾರಾಗಿ ಒಂದು 50 ಫಾಲ್ ಆದರೆ ಈಸಿಯಾಗಿ ಮನೆಯಲ್ಲೇ ಪ್ರತಿದಿನ ಸ್ಟಿಚ್ ಮಾಡ್ಕೋಬೋದು. 50 ಫಾಲ್ ಸ್ಟಿಚ್ ಮಾಡಿಕೊಂಡ್ರೆ ಕೂಡ ಮಿಷನ್ ಏನೂ ಇಲ್ಲ ಅಂತಂದರೆ ಕೂಡ ನಾವು ಈಸಿಯಾಗಿ ಒಂದು 250ರಿಂದ 300 ರೂಪಾಯಿ ಆದರೆ ಅರ್ನ್ ಮಾಡ್ಕೋಬೋದು. ನೋಡಿ, ಈಗ ಬಟ್ಟೆನ ಮೇಲ್ಭಾಗಕ್ಕೆ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ತಾ ನಾನು ಫೋಲ್ಡಿಂಗನ್ನು ಏನೂ ಬರದೇ ಇರೋ ಥರ ನಾನು ಸ್ಟಿಚ್ಚಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ಏನಾದರೂ ನಮಗೆ ಎಕ್ಸ್ಟ್ರಾ ಅನ್ನಿಸ್ತಾ ಇದೆ ಬಟ್ಟೆ ಕೆಳಗಡೆಗಿಂತ ಮೇಲ್ಗಡೆ ಅಂತಂದರೆ ಒಂದು ಸ್ವಲ್ಪ ಒಂದು ಪ್ಲೀಟನ್ನು ಇಟ್ಕೊಂಡ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಸ್ಯಾರಿ ಫಾಲ್ ಹೊಲಿಯೋದಂತೂ ತುಂಬಾ ಟ್ರಿಕ್ಕಿ, ತುಂಬಾ ಈಸಿ. ಒಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ, ಇಲ್ಲಾಂತಂದರೆ ಫಸ್ಟ್ ಟೈಮ್ ನಾವು ಸ್ಯಾರಿ ಫಾಲ್ ಹೊಲಿತಾ ಇದ್ದೀವಿ, ನಮ್ಗೆ ಐಡಿಯಾ ಇಲ್ಲ ಅಂತಂದರೆ ಸ್ವಲ್ಪ ರಿಂಕಲ್ಸ್ ಥರ ಬಂದುಬಿಟ್ರೆ ನೋಡಲಿಕ್ಕೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಖಂಡಿತ ನೀವು ಕೂಡ ಈ ರೀತಿಯಾದಂತಹ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿಕೊಂಡು ನಿಮ್ಮ ಲೋಕಲಲ್ಲಿ ಸೇಲ್ ಮಾಡ್ಕೋಬೋದು. ನಾವು ಹೊರಗಡೆ ತೊಗೊಂಬರುವಂತಹ ಫಾಲ್ಗಳಿಗಿಂತ ನಾವು ಫ್ಯಾಬ್ರಿಕ್ಕನ್ನು ಒಳ್ಳೆ ಕ್ವಾಲಿಟಿಯಲ್ಲಿರೋದು ತಗೊಂಡು ನಾವು ಫಾಲನ್ನು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಫ್ಯಾಬ್ರಿಕ್ ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಫಾಲ್ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ. ಯಾರಾದರೂ ಕೂಡ ಇಂಟ್ರೆಸ್ಟಾಗಿ ತೊಗೊಳ್ಲಿಕ್ಕೆ ಇಂಟ್ರೆಸ್ಟನ್ನು ತೋರಿಸ್ತಾರೆ. ನಂತರ ನಮಗೂ ಕೂಡ ಯಾವುದೋ ಒಂದು ಇನ್ಕಮ್ ಆದರೆ ಬಂದಂಗೆ ಆಗುತ್ತೆ. ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ಒಂದು ಐಡಿಯಾನ, ಖಂಡಿತ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನಂತೂ ಟೈಮ್ ಇದ್ದಾಗ ಇದೇ ಕೆಲಸ ಮಾಡ್ತೀನಿ. ಆಗಾಗ ನೋಡಿ, ಈ ರೀತಿಯಾಗಿ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ನಾವು ಫಾಲನ್ನು ಹೊಲ್ಕೋಬೇಕಾಗತ್ತೆ. ಇನ್ ಕೇಸ್ ನಿಮ್ಗೆ ಯಾರಿಗಾದ್ರೂ ಗೊತ್ತಿಲ್ಲ ಯಾವ ಥರ ಮಾಡ್ಕೋಬೋದು ಅಂತ ನನಗೆ ಗೊತ್ತಿಲ್ಲ ಅಂತಂದರೆ ಕಾಮೆಂಟ್ ಮಾಡಿ, ಆದಷ್ಟು ಬೇಗ ನಾನು ಆ ವಿಡಿಯೋನ ಕೂಡ ಒಂದು ಅಪ್ಲೋಡ್ ಮಾಡ್ತೀನಿ. ಈಗ ಎಂಡಿಗೆ ಬಂದಿದೆ ಅಲ್ವಾ, ಈಗ ಎಂಡಲ್ಲಿ ಕೂಡ ನಾವು ಈ ಬಟ್ಟೆನ ಒಳಗಡೆ ಫೋಲ್ಡ್ ಮಾಡಿಕೊಂಡು ನಾವು ಸ್ಟಿಚ್ಚಿಂಗನ್ನು ಹಾಕ್ಕೊಂಡ್ರೆ ಫಾಲ್ ಆದರೆ ರೆಡಿ ಆಗಿಬಿಡುತ್ತೆ. ಖಂಡಿತ ನೀವು ಈ ವಿಧಾನದಲ್ಲೇ ಫಾಲನ್ನು ಸ್ಟಿಚ್ ಮಾಡ್ಕೊಳ್ಳಿ. ಒಂದು ಡೈರೆಕ್ಷನಲ್ಲಿ ಸ್ಟಿಚ್ ಮಾಡಿದ್ಮೇಲೆ ನೆಕ್ಸ್ಟ್ ಟೈಮ್ ಕೂಡ ಅದೇ ಆಪೋಸಿಟ್ ಡೈರೆಕ್ಷನಿಂದ ಸ್ಟಿಚ್ ಮಾಡಿದ್ರೆ ಫಾಲ್ ಚೆನ್ನಾಗಿ ಬರೋದು. ಫಸ್ಟ್ ಸ್ಟಾರ್ಟ್ ಎಲ್ಲಿ ಮಾಡಿದ್ದೀವೋ ನೆಕ್ಸ್ಟ್ ಲೈನ್ ಕೂಡ ಅಲ್ಲಿಂದನೇ ಬರಬೇಕು. ನಾನೀಗ ತೋರಿಸ್ತೀನಿ ನೋಡಿ, ಅಸಲು ಸ್ಯಾರಿಗೆ ಫಾಲ್ ಹಾಕಿದಾರ ಇಲ್ಲ ಅಂತ ಕೂಡ ಗೊತ್ತಾಗೋದಿಲ್ಲ, ಅಷ್ಟು ನೀಟಾಗಿ ಬಂದಿರುತ್ತೆ ಫಾಲ್ ಅನ್ನೋದು. ಎಲ್ಲಿ ಕೂಡ ಒಂದು ಸ್ವಲ್ಪ ರಿಂಕಲ್ಸ್ ಇಲ್ಲ, ನೀಟಾಗಿ ಬಂದಿದೆ. ಇದು ತುಂಬ ಜಾರ್ತಾ ಇರುವಂಥ ಸ್ಯಾರಿ. ಇನ್ನು ಕಾಟನ್ ಸ್ಯಾರೀಸ್ ಆ ಥರದ್ದಾದರೆ ಆರಾಮಾಗಿ ಇನ್ನೂ ನಿಮಿಷಗಳಲ್ಲಿ ರೆಡಿ ಮಾಡ್ಕೊಂಬಿಡ್ಬೋದು. ನೋಡ್ತಾ ಇದ್ದೀರಲ್ವ ಯಾವ ಥರ ಇದೆ ಅಂತ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ, ಹಾಲಂತ ಕ್ಲಿಕ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡಿದಂತಹ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ಆದಷ್ಟು ಬೇಗನೆ ಸಿಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.